Hello students, this is my class 3 on the chapter typical configuration of computers. Moving further with the remaining components of the motherboard. Before that, let me have a quick recall about the components what we have studied earlier in our previous session. So we got to know about the component which are like processors, BIOS, CMOS, disk controllers. So ನನ್ನ ಹಿಂದಿನ ವಿಡಿಯೋ ಸೆಷನ್ನಲ್ಲಿ ಕೆಲವೊಂದಷ್ಟು ಕಾಂಪೊನೆಂಟ್ಸ್ಗಳ ಬಗ್ಗೆ ಮಾತಾಡಿದ್ದೆ. ಯಾವ್ಯಾವ ಕಾಂಪೊನೆಂಟ್ಸ್? ಪ್ರೊಸೆಸರ್ ವಿಚ್ ಇಸ್ ಅ ಮೇಜರ್ ಕಾಂಪೊನೆಂಟ್ ಆಫ್ ದಿ ಮದರ್ ಬೋರ್ಡ್. ಸೊ ಅದನ್ನು ನಾವು ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕೂಡ ಹೇಳಿ ಕರಿತೀವಿ. ನೆಕ್ಸ್ಟ್ BIOS which holds the instructions to make the peripheral devices activate by performing post operation, post power on self test. Also we got to know about CMOS, complementary metal oxide semiconductor. ಆ ಒಂದು ಚಿಪ್ಸೆಟ್ನಲ್ಲಿ ನಾವು ಮೆಮೊರಿ ಚಿಪ್ಸೆಟ್ನಲ್ಲಿ ನಾವು ಟೈಮ್, ಡೇಟ್ ಆ್ಯಂಡ್ ಸಮ್ ಸಿಸ್ಟಮ್ ಸೆಟ್ಟಿಂಗ್ಸನ್ನು ಸ್ಟೋರ್ ಮಾಡಿರ್ತೀವಿ. ಆ್ಯಂಡ್ ದ್ಯಾಟ್ CMOS ಈಸ್ ಬ್ಯಾಕಪ್ಡ್ ಬೈ a lithium or a battery. And also we got to know about disk controllers. Now disk controllers ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ, where we had two types, hard disk controller and floppy disk controllers. So disk controllers ನಲ್ಲಿ it actually used to communicate a read and write operations between CPU and the hard disk or floppy disk. Further moving, ಈ ಒಂದು ವಿಡಿಯೋ ಸೆಷನಲ್ಲಿ ರೆಸ್ಟ್ ಆಫ್ ದ ಕಾಂಪೊನೆಂಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸ್ಲಾಟ್ಸ್, ಪೋರ್ಟ್ಸ್ ಆ್ಯಂಡ್ ಇಂಟರ್ಫೇಸಸ್, ಬಸ್ಸಸ್, ಈ ಮೂರು ಸ್ಲಾಟ್ಸ್ಗಳ ಬಗ್ಗೆ ಈ ಒಂದು ವಿಡಿಯೋ ಸೆಷನಲ್ಲಿ ತಿಳ್ಕೊಳ್ಳೋಣ. ಫೈನ್. ಸ್ಲಾಟ್ಸ್, ಫಸ್ಟಿಗೆ ಸ್ಲಾಟ್ಸ್ ಅಂದರೆ ಸ್ಲಾಟ್ಸ್ ಈಸ್ ಎನ್ ಓಪನಿಂಗ್ ವೇರ್ it can be or where a printed circuit board can be inserted. ಸೊ ಸ್ಲಾಟ್ಸ್ ಅಂತ ಹೇಳುವಾಗ ಅದು ಮದರ್ ಬೋರ್ಡ್ನಲ್ಲಿ ಬರುವಂಥ ಒಂದು ಓಪನಿಂಗ್. ಸೊ ಅಲ್ಲಿ ನಾವು ಒಂದು PCB ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡನ್ನೇ ನಾವು ಇನ್ಸರ್ಟ್ ಮಾಡ್ಬೋದು. ಈಗ ಕ್ವಶನ್ ಬರುತ್ತೆ, ಸರ್ ಮದರ್ ಬೋರ್ಡ್ ಅಂತ ಡಿಫೈನ್ ಮಾಡುವಾಗ ಮದರ್ ಬೋರ್ಡ್ ಇಟ್ ಈಸ್ ಅ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಹೇಳಿದ್ರಿ, ಈಗ ನಾನು ಸ್ಲಾಟ್ಸ್ನಲ್ಲಿ ಮದರ್ ಬೋರ್ಡನ್ನೇ ಇನ್ಸರ್ಟ್ ಮಾಡ್ಬೋದಾ? ಸೊ ಈ ಕ್ವಶನ್ ಬರುತ್ತೆ. ಸೊ ಅಫ್ಕೋರ್ಸ್ ಮದರ್ ಬೋರ್ಡನ್ನು ಕೂಡ ಇನ್ಸರ್ಟ್ ಮಾಡ್ಬೋದು, ಬಟ್ ಆ ಕಾನ್ಸೆಪ್ಟ್ ನಿಮ್ಮ ಅಕಾಡೆಮಿಕ್ನಲ್ಲಿ ಇಲ್ಲ. ಬಟ್ ನಿಮ್ಮ ಅಕಾಡೆಮಿಕ್ನಲ್ಲಿ ಎಷ್ಟು ಇದೆಯೋ ಅಷ್ಟನ್ನು ಮಾತ್ರ ನಾನು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ, ಅಷ್ಟನ್ನು ಮಾತ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲೈಕ್ ದಟ್ ಬೀನ್ ಸೆಡ್, ನಿಮ್ಮ ಟೈಪ್ಸ್ ಆಫ್ ಮದರ್ ಬೋರ್ಡ್ನಲ್ಲಿ ಕೂಡ ದೇರ್ ಆರ್ ಲಾಟ್ ಆಫ್ ಟೈಪ್ಸ್, ಬಟ್ ನಿಮ್ಮ ಅಕಾಡೆಮಿಕ್ನಲ್ಲಿ ಪ್ರೊವೈಡ್ ಮಾಡಿರುವಂಥದ್ದು 4 ಟೈಪ್ಸ್ ಮಾತ್ರ. ಹಾಗಾಗಿ 4 ಟೈಪ್ಸನ್ನು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫೈನ್. ಸೊ ಸ್ಲಾಟ್ಸ್ ಇಟ್ಸ್ ಅನ್ ಓಪನಿಂಗ್ ಆನ್ ದ ಮದರ್ ಬೋರ್ಡ್. ಸೊ ನೀವು ಇಲ್ಲಿ ಈ ಪಿಕ್ಚರನ್ನು ನೋಡ್ತಾ ಇರ್ಬೋದು. ಆ್ಯಂಡ್ ಐ ಹ್ಯಾವ್ ದ ಮದರ್ ಬೋರ್ಡ್. ನನ್ನ ಲಾಸ್ಟ್ ಸೆಷನ್ನಲ್ಲಿ ಏನು ಓಪನ್ ಮಾಡಿ ತೋರಿಸ್ತಿದ್ದೆ ಮದರ್ ಬೋರ್ಡ್, ಐ ಹ್ಯಾವ್ ದ್ಯಾಟ್ ಮದರ್ ಬೋರ್ಡ್ ವಿತ್ ಮೀ. ಸ್ಲಾಟ್ಸ್ ಅಂತ ಹೇಳುವಾಗ ಮದರ್ ಬೋರ್ಡ್ನಲ್ಲಿ ಪ್ಲೇಸ್ ಆಗಿರುವಂಥ ಓಪನಿಂಗ್ಸ್. ಸೊ ಓಪನಿಂಗ್ಸ್ ಯು ಕುಡ್ ಸಿ, ಸೊ ನೀವು ನೋಡ್ಬೋದು ಇಲ್ಲಿ. ಸೊ ಇದು ಓಪನಿಂಗ್, ಇದೊಂದು ಓಪನಿಂಗ್. ಸೊ ಈ ರೀತಿಯಾದಂತಹ ಓಪನಿಂಗ್ಸ್, ಸೊ ಈ ರೀತಿ ಓಪನಿಂಗ್ಸ್ಗಳನ್ನು ನಾವು ಸ್ಲಾಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಸ್ಲಾಟ್ಸ್ ಆರ್ ಆಫನ್ ರೆಫರ್ಡ್ ಆ್ಯಸ್ ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್. ಸೊ ಸ್ಲಾಟ್ಸನ್ನು ನಾವು ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್ ಅಂತ ಕೂಡ ಹೇಳಿ ಕರಿತೀವಿ. ಯಾಕೆ ಅಂತ ಹೇಳಿದರೆ ಇಟ್ ಎಕ್ಸ್ಟೆಂಡ್ಸ್ ದ ಕೇಪಬಿಲಿಟಿ ಆರ್ ಕೆಪಾಸಿಟಿ ಆಫ್ ದಿ ಮದರ್ ಬೋರ್ಡ್ ಆರ್ ದ ಕಂಪ್ಯೂಟರ್. ಹಾಗಾಗಿ ನಾವು ಸ್ಲಾಟ್ಸನ್ನು ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್ ಅಂತ ಹೇಳಿ ಕೂಡ ಕರಿತೀವಿ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡೋದಾದರೆ, ಸೊ ರ್ಯಾಮನ್ನು ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ನನ್ನ ಲಾಸ್ಟ್ ಸೆಷನ್ನಲ್ಲಿ. RAM, it also looks like a printed circuit board. It is something like a board, it's a plate like thing, but ನಾನು ಇದು ಬೋರ್ಡ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ದಿಸ್ ಇಸ್ ಅ RAM which is of DDR2. ಸೊ DDR, ಡಬಲ್ ಡೇಟಾ ರೇಟ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ಈ RAM ಕೂಡ ನೋಡಲಿಕ್ಕೆ ಒಂದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ರೀತಿಯೇ ಇದೆ. ಸೊ this has a capacity of 2 GB. ಸೊ ಈ 2 GB ಆದ ರ್ಯಾಮನ್ನು ನಾನು ಇಲ್ಲಿ ರ್ಯಾಮ್ ಸ್ಲಾಟ್ ಬರುತ್ತೆ, ಈ ರ್ಯಾಮ್ ಸ್ಲಾಟ್ನಲ್ಲಿ ಪ್ಲೇಸ್ ಮಾಡ್ತೀನಿ. ಸಪೋಸ್ ಐ ವಾಂಟ್ ಇಟ್ಸ್ 2 GB ಇಸ್ ನಾಟ್ ಸಫಿಷಿಯಂಟ್ ಫಾರ್ ಮಿ ಟು ಗೆಟ್ ಪ್ರೊಸೆಸ್ಡ್ ಸಮ್ ಡೇಟಾ ಆರ್ ಇನ್ಫಾರ್ಮೇಷನ್ಸ್. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಈ 2 GBಯನ್ನು ಹೈಯರ್ ಮೆಮೊರಿಯಿಂದ ರೀಪ್ಲೇಸ್ ಮಾಡ್ತೀನಿ. ಸಪೋಸ್ 4 GB ಆಫ್ ರ್ಯಾಮನ್ನು ಯೂಸ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ವಾಟ್ ಐ ಕ್ಯಾನ್ ಡೂ ಇಸ್, ಸೊ ಐ ಕ್ಯಾನ್ take this 2 GB out and I can place 4 GB RAM, or else I can place additional RAM slot. I can place additional RAM using additional RAM slots. So ನನ್ನ
ಕಂಪ್ಯೂಟರ್ ಅಥವಾ ಮದರ್ ಬೋರ್ಡಿನ ಕೇಪಬಿಲಿಟಿ ಅಥವಾ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅಥವಾ ಎಕ್ಸ್ಟೆಂಡ್ ಮಾಡಲಿಕ್ಕೆ ನಾನು ಸ್ಲಾಟ್ಸ್ಗಳನ್ನು ಯೂಸ್ ಮಾಡ್ಕೊಳ್ತೀನಿ. ಹಾಗಾಗಿ ಸ್ಲಾಟ್ಸನ್ನು ನಾವು ಎಕ್ಸ್ಪ್ಯಾನ್ಷನ್ ಸ್ಲಾಟ್ಸ್ ಅಂತ ಕೂಡ ಹೇಳಿ ಕರಿತೀವಿ. ಬಿಕಾಸ್ ಇಟ್ ಎಕ್ಸ್ಟೆಂಡ್ಸ್ ದ ಕೇಪಬಿಲಿಟೀಸ್ ಆಫ್ ದಿ ಮದರ್ ಬೋರ್ಡ್ ಆರ್ ದಿ ಕಂಪ್ಯೂಟರ್. ಫೈನ್, ಸ್ಲಾಟ್ಸ್ ಅಂದರೆ ಗೊತ್ತಾಯಿತು. ಸೊ ಹಾಗಾದರೆ ಇಲ್ಲಿ ಇಷ್ಟೊಂದು ಸ್ಲಾಟ್ಸ್ ಇದೆ, ಇಷ್ಟೊಂದು ಓಪನಿಂಗ್ಸ್ ಇದೆ. ಸೊ ಇಷ್ಟು ಓಪನಿಂಗ್ಸ್ನಲ್ಲಿ ಯಾವುದಕ್ಕೆ ಹೆಲ್ಪ್ ಮಾಡೋದು, ಯಾವ ರೀತಿ ನಾನು ಯೂಸ್ ಮಾಡ್ಕೋಬೋದು ಅದನ್ನು ಅನ್ನೋದು ನೋಡುವಾಗ ನಿಮ್ಮ ಅಕಾಡೆಮಿಕ್ನಲ್ಲಿ you have these types: ISA slots, PCI slots, AGP slots, RAM slots, processor slots ಅಥವಾ processor sockets, PCI Express, PC card slots. ಸೊ ಒಂದೊಂದು ಸ್ಲಾಟಿಗೂ ಕೂಡ ಒಂದೊಂದು ಮಹತ್ವ ಇದೆ. ಸೊ ದ ಸೇಮ್ ಮದರ್ ಬೋರ್ಡ್, ATX ಮದರ್ ಬೋರ್ಡ್, ಬಟ್ ಇಲ್ಲಿ ಫ್ಯಾನ್ ಇದೆ, ಇಲ್ಲಿ ಫ್ಯಾನ್ ಇಲ್ಲ, ಅಷ್ಟೇ ಡಿಫ್ರೆನ್ಸ್. ಬಟ್ ದ ಸೇಮ್, ದ ರೆಸ್ಟ್ ಆಫ್ ದ ಥಿಂಗ್ಸ್ ಆರ್ ಸಿಮಿಲರ್ ಆ್ಯಂಡ್ ಸೇಮ್. ಸೊ ಈಗ ಇಲ್ಲಿ ನೀವು ನೋಡೋದಾದರೆ ದ ವೆರಿ ಫಸ್ಟ್ ಸ್ಲಾಟ್ ಇಟ್ ಈಸ್ ISA ಸ್ಲಾಟ್ಸ್, ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್. ಸೊ ಇಲ್ಲಿ ನೀವು ಲಾಸ್ಟಲ್ಲಿ ನೋಡ್ತಾ ಇದ್ದೀರಾ ಬ್ಲ್ಯಾಕ್ ಆಗಿದೆ ನೋಡಿ ಸ್ಲಾಟ್. ಸೊ ಈ ಸ್ಲಾಟನ್ನು ನಾವು ISA ಸ್ಲಾಟ್ಸ್ ಅಂತ ಹೇಳಿ ಕರಿತೀವಿ. ಅನ್ಫಾರ್ಚುನೇಟ್ಲಿ ಈ ಒಂದು ಮದರ್ ಬೋರ್ಡ್ನಲ್ಲಿ ಇಲ್ಲ. ಸೊ ISA ಸ್ಲಾಟ್ಸ್, ಸೊ ಈ ಒಂದು ಸ್ಲಾಟ್ಸನ್ನು, ಈ 3 ಸ್ಲಾಟ್ಸ್ ಏನು ಕಾಣಿಸ್ತಾ ಇದೆ, ಈ ಸ್ಲಾಟ್ಸನ್ನು ನಾವು ISA ಸ್ಲಾಟ್ಸ್ ಅಂತ ಹೇಳಿ ಕರಿತೀವಿ. ISA ಸ್ಲಾಟ್ಸ್ ಆರ್ ಯೂಸ್ ಟು ಇನ್ಸರ್ಟ್ ಮಾಡೆಮ್ ಆ್ಯಂಡ್ ಸಮ್ ಇನ್ಪುಟ್ ಡಿವೈಸಸ್. ಸೊ ಆ ರೀತಿ ಡಿವೈಸಸ್ಗಳನ್ನು ಮದರ್ ಬೋರ್ಡಿಗೆ ಇನ್ಸರ್ಟ್ ಮಾಡಲಿಕ್ಕೆ ನಾವು ಈ ISA ಸ್ಲಾಟ್ಸನ್ನು ಯೂಸ್ ಮಾಡ್ತೀವಿ. ದೀಸ್ 3 ಸ್ಲಾಟ್ಸ್, ದೀಸ್ 3 ಓಪನಿಂಗ್ಸ್ ಆರ್ ಕಾಲ್ಡ್ ಆಸ್ ISA ಸ್ಲಾಟ್ಸ್. ISA ಸ್ಲಾಟ್ಸ್ ಯಾವಾಗಲೂ ಬ್ಲ್ಯಾಕ್ ಕಲರ್ನಲ್ಲಿರುತ್ತೆ ವಿತ್ ಲಾರ್ಜರ್ ವಿಡ್ತ್. ಸೊ ಲಾರ್ಜರ್ ಲೆಂತ್ನಲ್ಲಿ ಇರುತ್ತೆ. ಸೊ ಅದನ್ನು ನಾವು ISA ಸ್ಲಾಟ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಟೈಪ್ ಆಫ್ ಸ್ಲಾಟ್ ಈಸ್ PCI ಸ್ಲಾಟ್. PCI ಸ್ಲಾಟ್ ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್ ಸ್ಲಾಟ್ಸ್. ಸೊ ಈ ಸ್ಲಾಟ್ಸ್ ನೀವು ಈ ಪಿಕ್ಚರ್ನಲ್ಲಿ ನೋಡೋದಾದರೆ ವೈಟ್ ಕಲರ್ನಲ್ಲಿ ಏನು ಕಾಣಿಸ್ತಾ ಇದೆ, ಸೊ ಈ ಸ್ಲಾಟ್ಸ್. ಸೊ ಈ ಸ್ಲಾಟ್ಸ್ನ ನಾವು PCI ಸ್ಲಾಟ್ಸ್ ಅಂತ ಹೇಳಿ ಕರಿತೀವಿ. PCI ಸ್ಲಾಟ್ಸ್ ಯಾಕೆ ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳಿದರೆ, ವಿ ಯೂಸ್ PCI ಸ್ಲಾಟ್ಸ್ ಟು ಇನ್ಸರ್ಟ್ ಗ್ರಾಫಿಕ್ಸ್ ಆಕ್ಸಲರೇಟೆಡ್ ಪ್ರೊಸೆಸರ್ ಅಥವಾ ಗ್ರಾಫಿಕ್ ಆಕ್ಸಲರೇಟರ್ಸನ್ನು ಪ್ಲೇಸ್ ಮಾಡಲಿಕ್ಕೆ ನಾವು PCI ಸ್ಲಾಟ್ಸನ್ನು ಯೂಸ್ ಮಾಡ್ತೀವಿ. ಜೊತೆಗೆ ಇಂಟರ್ನಲ್ ಮಾಡೆಮ್ಸನ್ನು ಕೂಡ ಪ್ಲೇಸ್ ಮಾಡಲಿಕ್ಕೆ ನಾವು PCI ಸ್ಲಾಟ್ಸನ್ನು ಯೂಸ್ ಮಾಡ್ತೀವಿ. ಅದರ ಜೊತೆಗೆ SCSI ಅದನ್ನು ಕೂಡ ಇನ್ಸರ್ಟ್ ಮಾಡಲಿಕ್ಕೆ, SCSI ಫುಲ್ ಫಾರ್ಮ್ ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್. ಸೊ ಇದನ್ನು ಕೂಡ ನಾವು ಪ್ಲೇಸ್ ಮಾಡಲಿಕ್ಕೆ ನಾವು PCI ಸ್ಲಾಟ್ಸನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಗ್ರಾಫಿಕ್ ಆಕ್ಸಲರೇಟರ್ ಅಂತ ಹೇಳಿದರೆ ನೀವು ವಿಜುವಲಿ ಏನು ನೋಡ್ತೀರ ಅದನ್ನು, ಅದರ ಕ್ವಾಲಿಟಿಯನ್ನು ಇನ್ನೂ ಎನ್ಹ್ಯಾನ್ಸ್ ಮಾಡಲಿಕ್ಕೆ, ಅದನ್ನು ಇನ್ನೂ ಬೆಟರಾಗಿ ಪಿಕ್ಚರೈಸ್ ಮಾಡಲಿಕ್ಕೆ ಯೂಸ್ ಮಾಡೋವಂಥ ಒಂದು ಆಪ್ಷನ್ ಅಥವಾ ಒಂದು ಫೀಚರ್ ಗ್ರಾಫಿಕ್ಸ್. ಸೊ ಆ ಗ್ರಾಫಿಕ್ ಕಾರ್ಡನ್ನು ಪ್ಲೇಸ್ ಮಾಡಲಿಕ್ಕೆ ನಾವು PCI ಸ್ಲಾಟ್ಸನ್ನು ಯೂಸ್ ಮಾಡ್ತೀವಿ. ಬಟ್ ಗ್ರಾಫಿಕ್ ಕಾರ್ಡನ್ನು ಪ್ಲೇಸ್ ಮಾಡಲಿಕ್ಕೆ ಗ್ರಾಫಿಕ್ ಕಾರ್ಡಿಗೆ ಅಂತಲೇ ಒಂದು ಸಪ್ರೇಟ್ ಸ್ಲಾಟ್ ಇದೆ. ಆ ಸ್ಲಾಟನ್ನು ನಾವು AGP ಸ್ಲಾಟ್ ಅಂತ ಹೇಳಿ ಕರಿತೀವಿ. ಸೊ AGP ಸ್ಲಾಟ್ ಆಕ್ಸಲರೇಟೆಡ್ ಗ್ರಾಫಿಕ್ಸ್ ಪ್ರೊಸೆಸರ್ ಸ್ಲಾಟ್. ಸೊ ಗ್ರಾಫಿಕ್ ಕಾರ್ಡ್ ಏನು ಬರುತ್ತೆ, ವಿಜುವಲ್ ಕ್ವಾಲಿಟಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ನಾವು ಗ್ರಾಫಿಕ್ ಕಾರ್ಡನ್ನು ಏನು ಯೂಸ್ ಮಾಡ್ತೀವಿ, ಆ ಗ್ರಾಫಿಕ್ ಕಾರ್ಡನ್ನು ಪ್ಲೇಸ್ ಮಾಡಲಿಕ್ಕೆ PCI ಸ್ಲಾಟ್ಸ್ ಜೊತೆಗೆ ನಮಗೆ AGP ಸ್ಲಾಟ್ ಸಪ್ರೇಟಾಗಿ ಅದಕ್ಕೆ ಅಂತಲೇ ಗ್ರಾಫಿಕ್ ಕಾರ್ಡ್ ಅಂತಲೇ ಹೇಳಿ ಸಪ್ರೇಟಾಗಿ ಒಂದು ಸ್ಲಾಟ್ ಬರುತ್ತೆ. ಆ ಸ್ಲಾಟನ್ನು ನಾವು AGP ಸ್ಲಾಟ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಟೈಪ್ ಆಫ್ ಸ್ಲಾಟ್ ಈಸ್ RAM ಸ್ಲಾಟ್ಸ್. ಸೊ RAM ಸ್ಲಾಟ್ಸ್, ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಬ್ಲ್ಯಾಕ್ನಲ್ಲಿ, ಸೊ RAM ಸ್ಲಾಟ್ಸ್ನಲ್ಲಿ 2 ಥರ RAM ಸ್ಲಾಟ್ಸ್ ಬರುತ್ತೆ. ಒಂದು ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್ ಸ್ಲಾಟ್, ಇನ್ನೊಂದು ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್ ಸ್ಲಾಟ್. ಸೊ ಫುಲ್ ಫಾರ್ಮ್ಸ್ ತುಂಬ ಇಂಪಾರ್ಟೆಂಟ್. ಸೊ 2 ಟೈಪ್ಸ್: SIMM ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್ ಸ್ಲಾಟ್, ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್ ಸ್ಲಾಟ್. ಸೊ ಈ ಸ್ಲಾಟ್ಸ್ ಏನು ಬರುತ್ತೆ, ಇದು RAM ಸ್ಲಾಟ್ಸ್ ಯಾಕೆ ಅಂತ ಹೇಳಿದರೆ, ರ್ಯಾಮನ್ನು ಪ್ಲೇಸ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಸ್ಲಾಟ್ಸನ್ನು ನಾವು RAM ಸ್ಲಾಟ್ಸ್ ಅಂತ ಹೇಳಿ ಕರಿತೀವಿ. ದ ಸ್ಲಾಟ್ಸ್ ಆರ್ ದ ಓಪನಿಂಗ್ಸ್ ವಿಚ್ ಆರ್ ಯೂಸ್ ಟು ಪ್ಲೇಸ್ RAMs ಆರ್ ಕಾಲ್ಡ್ RAM ಸ್ಲಾಟ್ಸ್. ಸೊ RAM ಸ್ಲಾಟ್ಸ್ ವಿ ಹ್ಯಾವ್ 2 ಟೈಪ್ಸ್. ವಿ ಹ್ಯಾವ್ ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್ ಆ್ಯಂಡ್ ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. ಫೈನ್. ಸೊ ನೆಕ್ಸ್ಟ್ ಟೈಪ್ ಆಫ್ ಸ್ಲಾಟ್ ಈಸ್ ಪ್ರೊಸೆಸರ್ ಸ್ಲಾಟ್ ಅಥವಾ ಪ್ರೊಸೆಸರ್ ಸಾಕೆಟ್ ಅಂತ ಹೇಳಿ ಕರಿತೀವಿ. ಸೊ ಈ ಪ್ಲೇಸ್ ಏನು ಕಾಣಿಸ್ತಾ ಇದೆ ಇದನ್ನು ನಾವು ಪ್ರೊಸೆಸರ್ ಸ್ಲಾಟ್ ಅಥವಾ ಪ್ರೊಸೆಸರ್ ಸಾಕೆಟ್ ಅಂತ ಹೇಳಿ ಕರಿತೀವಿ, ವೇರ್ ದ ಪ್ರೊಸೆಸರ್ ಆರ್ ಇನ್ಸರ್ಟೆಡ್. ಓಕೆ,
ಸೊ ಪ್ರೊಸೆಸರ್ ಅಂತ ಹೇಳುವಾಗ ಪ್ರೊಸೆಸರ್ ಕನ್ಸಿಸ್ಟ್ ಆಫ್ 2 ಯೂನಿಟ್ಸ್ ಆಸ್ ಫಾರ್ ಆಸ್ ಫಂಕ್ಷನಲ್ ಯೂನಿಟ್ಸ್ ಆರ್ ಕನ್ಸರ್ನ್. ಸೊ ಅಲ್ಲಿ ನಿಮಗೆ ಫಂಕ್ಷನಲ್ ಯೂನಿಟ್ಸ್ನಲ್ಲಿ CPU ಅಂತ ಹೇಳುವಾಗ ಮೆಮೊರಿ ಯೂನಿಟ್, ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಅಂತ ಹೇಳಿದೆ. ಸೊ ಪ್ರೊಸೆಸರ್ ಅಲೋನ್ ಕನ್ಸಿಸ್ಟ್ ಆಫ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಯೂನಿಟ್ ಆ್ಯಂಡ್ ಆಲ್ಸೋ ದ ಕಂಟ್ರೋಲ್ ಯೂನಿಟ್. ಈ 2 ಯೂನಿಟನ್ನು ಪ್ರೊಸೆಸರ್ ಒಂದೇ ತೊಗೊಂಡಿರತ್ತೆ. ಸೊ ಅದಕ್ಕೋಸ್ಕರ ನಾವು ಪ್ರೊಸೆಸರನ್ನು ಬ್ರೈನ್ ಆಫ್ ದಿ ಕಂಪ್ಯೂಟರ್ ಅಂತ ಕೂಡ ಹೇಳಿ ಕರಿತೀವಿ, ಬಿಕಾಸ್ ಇಟ್ ಕಂಟ್ರೋಲ್ಸ್ ಆಲ್ ದ ಕಾಂಪೊನೆಂಟ್ಸ್ ಆ್ಯಂಡ್ ಡೇಟಾ ಫ್ಲೋ ಆಫ್ ದಿ ಕಂಪ್ಯೂಟರ್. ಓಕೆ, ಸೊ ಆ ರೀತಿ ಪ್ರೊಸೆಸರನ್ನು ಪ್ಲೇಸ್ ಮಾಡಲಿಕ್ಕೆ ಪ್ರೊಸೆಸರ್ ಸ್ಲಾಟನ್ನು ಯೂಸ್ ಮಾಡ್ತೀವಿ. ಆ ಪ್ರೊಸೆಸರ್ ಸ್ಲಾಟ್ ಹೀಗಿರುತ್ತೆ. ಓಕೆ, ಫೈನ್. ಸೊ ದ ನೆಕ್ಸ್ಟ್ ಟೈಪ್ ಆಫ್ slot is PCI Express. So PCI Express, it's an extended or advanced version of PCI slot. ಸೊ PCI Expressನಲ್ಲಿ ಏನಾಗುತ್ತೆ, PCIಗೂ PCI Expressiಗೂ ಡಿಫ್ರೆನ್ಸ್ ಏನು ಅನ್ನೋದು ನೋಡೋದಾದರೆ, PCI ಸ್ಲಾಟ್ನಲ್ಲಿ ಏನು ಸ್ಪೀಡ್ ಇದೆ, ಡೇಟಾ ಪ್ರೊಸೆಸಿಂಗ್ ಸ್ಪೀಡ್ ಇದೆ, ಅದು ಸ್ವಲ್ಪ ಕಮ್ಮಿ ಆಗಿರುತ್ತೆ ಕಂಪೇರ್ ಟು PCI Express ಸ್ಲಾಟ್ಸ್. PCI Express ಸ್ಲಾಟ್ಸ್ನಲ್ಲಿ ಕಂಪೇರ್ ಮಾಡಿದರೆ AGP ಆ್ಯಂಡ್ PCI ಸ್ಲಾಟ್ಸ್ ಎರಡಕ್ಕೂ ಕಂಪೇರ್ ಮಾಡಿದರೆ PCI Express ಸ್ಲಾಟ್ಸ್ನಲ್ಲಿ ವಿ ಹ್ಯಾವ್ ಅ ವೆರಿ ಫಾಸ್ಟರ್ ಬಸ್ ಅಥವಾ ಡೇಟಾ ಟ್ರಾನ್ಸ್ಮಿಷನ್. ಸೊ PCI Express ಸ್ಲಾಟ್ಸ್ ಪಿಕ್ಚರ್ನಲ್ಲಿ ಇಲ್ಲ, ಬಟ್ ಐ ಹ್ಯಾವ್ ಇನ್ ದಿಸ್ ಮದರ್ಬೋರ್ಡ್. ಸೊ PCI Express ಸ್ಲಾಟ್ಸ್ ಸೊ ಚಿಕ್ಕದಾಗಿದೆ. ಸೊ ಈ ಸ್ಲಾಟನ್ನು ನಾವು PCI Express ಸ್ಲಾಟ್ಸ್ ಅಂತ ಹೇಳಿ ಕರಿತೀವಿ. ಈ ಸ್ಲಾಟ್ಸ್ ಸಿಮಿಲರ್ ಟು PCI ಆ್ಯಂಡ್ AGP ಸ್ಲಾಟ್, ಬಟ್ ಇಟ್ ವರ್ಕ್ಸ್ ಫಾಸ್ಟರ್ ದ್ಯಾನ್ PCI ಆ್ಯಂಡ್ AGP ಸ್ಲಾಟ್ಸ್. ಫಾಸ್ಟರ್ ಅಂತ ಹೇಳುವಾಗ ಡೇಟಾ ಟ್ರಾನ್ಸ್ಫರ್ ರೇಟ್ ಏನಿದೆ, ಸೊ ಆ ಡೇಟಾ ಟ್ರಾನ್ಸ್ಫರ್ ರೇಟ್ ಸ್ವಲ್ಪ ಫಾಸ್ಟರ್ ವೇನಲ್ಲಿ ಆಗುತ್ತೆ in PCI Express slots compared to PCI and AGP slots. And last type of slots ನಿಮ್ಮ ಅಕಾಡೆಮಿಕ್ನಲ್ಲಿರೋದು PC card slots. ಸೊ PC card slots ನಾರ್ಮಲಿ ಇದನ್ನು ನಾವು ಲ್ಯಾಪ್ಟಾಪ್ಸ್ನಲ್ಲಿ ನೋಡ್ತೀವಿ, ಬಿಕಾಸ್ ಟು ಇನ್ಸರ್ಟ್ ವೈಫೈ ಕಾರ್ಡ್ ಆ್ಯಂಡ್ ಮಾಡಮ್, ಇಂಟರ್ನಲ್ ಮಾಡಮ್ ಕಾರ್ಡ್ಸ್ ಇದನ್ನು, ಅಥವಾ ನೆಟ್ವರ್ಕ್ ಕಾರ್ಡ್ಸ್. ಸೊ ನೆಟ್ವರ್ಕ್ ಕಾರ್ಡ್ಸ್, ವೈಫೈ ಕಾರ್ಡ್ಸ್ ಅಥವಾ ಮಾಡಮ್ ಕಾರ್ಡ್ಸ್ ಇದನ್ನು ಇನ್ಸರ್ಟ್ ಮಾಡಲಿಕ್ಕೆ PC card ಸ್ಲಾಟ್ಸನ್ನು ನಾವು ಲ್ಯಾಪ್ಟಾಪ್ಸ್ನಲ್ಲಿ ನೋಡ್ತೀವಿ. Okay, these are the slots which are mentioned in your academic. So ನಿಮಗೆ ISA slots ಅಂತ ಹೇಳುವಾಗ, so this has no ISA slots. So ISA slots which has a very length in size and it is of a black color ನಲ್ಲಿ ನೀವು ನೋಡಿದ್ರಿ ಲಾಸ್ಟ್ ಪಿಕ್ಚರ್ ನಲ್ಲಿ. So ISA slots are used to insert modem and some input devices. PCI slots, this white openings are called PCI slots. This is AGP slot. AGP slots graphic card anna use ಮಾಡಲಿಕ್ಕೆ. So AGP full form accelerated graphic processor. ಸೊ ನಿಮ್ಮ ನೋಟ್ಸ್ನಲ್ಲಿ ಪೋರ್ಟ್ ಅಂತ ಇರುತ್ತೆ, ಸೊ ಅಲ್ಲಿ AGP accelerated graphic processor ಅಂತ ಬರ್ಕೊಳ್ಳಿ. P it's not port, it's processor. And RAM slots, ಸೊ ರ್ಯಾಮನ್ನು ಇನ್ಸರ್ಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಸ್ಲಾಟ್ಸ್ನ ರ್ಯಾಮ್ ಸ್ಲಾಟ್ಸ್ ಅಂತ ಹೇಳಿ ಕರಿತೀವಿ. ಇನ್ ದಟ್ ವಿ ಹ್ಯಾವ್ 2 types, ಡ್ಯುಯಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್ ಆ್ಯಂಡ್ ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. ನೆಕ್ಸ್ಟ್ ಪ್ರೊಸೆಸರ್ ಸಾಕೆಟ್ಸ್ ಅಥವಾ ಪ್ರೊಸೆಸರ್ ಸ್ಲಾಟ್ಸ್ ವೇರ್ ದ ಪ್ರೊಸೆಸರ್ ಹ್ಯಾಸ್ ಟು ಬಿ ಪ್ಲೇಸ್ಡ್. ನೆಕ್ಸ್ಟ್ PCI Express, it is way faster in data transfer compared to PCI and AGP slots. PC cards we find it in laptops. So the next type of component is the ports. Okay, next type of component is the ports. Ports are actually found at the rear end of the CPU. CPU ನ ಹಿಂಬದಿನಲ್ಲಿ ನಿಮಗೆ ಪೋರ್ಟ್ಸ್ಗಳು ಕಾಣಿಸುತ್ತೆ. ಸೊ ಪೋರ್ಟ್ಸ್ ಆರ್ ಯೂಸ್ಡ್ ಟು connect external devices or peripheral devices to the motherboard. ಸೊ ಮದರ್ಬೋರ್ಡಿಗೆ ಎಕ್ಸ್ಟರ್ನಲ್ ಡಿವೈಸ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಜಾಗಗಳನ್ನು ನಾವು ಪೋರ್ಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಪೋರ್ಟ್ಸ್ನಲ್ಲಿ ನಾವು 2 ಥರ ಪೋರ್ಟ್ಸನ್ನು ನೋಡ್ತೀವಿ. ಒಂದು ಸೀರಿಯಲ್ ಪೋರ್ಟ್, ಇನ್ನೊಂದು ಪ್ಯಾರಲಲ್ ಪೋರ್ಟ್. ಸೊ ಡಿಫ್ರೆನ್ಸ್, ಸೀರಿಯಲ್ ಪೋರ್ಟ್ ತುಂಬ ಸ್ಲೋ ರೇಟ್ ಆಫ್ ಟ್ರಾನ್ಸ್ಮಿಷನ್, ಡೇಟಾ ಟ್ರಾನ್ಸ್ಮಿಷನ್ ಬರುತ್ತೆ. ಅಂದರೆ ಡೇಟಾನ ಒಂದು ಕಾಂಪೊನೆಂಟ್ನಿಂದ ಇನ್ನೊಂದು ಕಾಂಪೊನೆಂಟ್ಗೆ ಅಥವಾ ಒಂದು ಎಕ್ಸ್ಟರ್ನಲ್ ಡಿವೈಸ್ನಿಂದ ಮೇನ್ ಮೆಮೊರಿಗೆ ಆಗಿರ್ಬೋದು, ಪ್ರೊಸೆಸರ್ಗೆ ಆಗಿರ್ಬೋದು. ಸೊ ಡೇಟಾನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳುವಾಗ ಅಥವಾ ಅಡ್ರೆಸ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳುವಾಗ ಸೀರಿಯಲ್ ಪೋರ್ಟ್ ಮುಖಾಂತರ ಏನು ನಾನು ಕನೆಕ್ಟ್ ಮಾಡಿದ್ದೀನಿ ಡಿವೈಸಸ್ಗಳನ್ನು, ಸೊ ಅದರಿಂದ ನಾನು ಡೇಟಾ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದರೆ ಇಟ್ ಟ್ರಾನ್ಸ್ಫರ್ಸ್ ಅಟ್ ಅ ವೆರಿ ಸ್ಲೋ ರೇಟ್, ತುಂಬ ಸ್ಲೋ ಆಗಿ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ವೆರಾಸ್ ಪ್ಯಾರಲಲ್ ಡೇಟಾ ಟ್ರಾನ್ಸ್ಫರ್ ತುಂಬ ಸ್ಪೀಡಾಗಿ ಆಗುತ್ತೆ.
ಸೊ ಸೀರಿಯಲ್ ಪೋರ್ಟನ್ನು ನಾವು ಕಮ್ಯುನಿಕೇಷನ್ ಪೋರ್ಟ್ ಅಂತ ಕೂಡ ಹೇಳಿ ಕರಿತೀವಿ. ಯಾಕೆಂತ ಹೇಳಿದರೆ ಸೀರಿಯಲ್ ಪೋರ್ಟ್ಸ್ ಆರ್ ಯೂಸ್ ಟು ಕನೆಕ್ಟ್ ಮಾಡೆಮ್ಸ್, ಸಮ್ ಇನ್ಪುಟ್ ಡಿವೈಸಸ್ ಲೈಕ್ ಮೌಸ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ RS232C ಪೋರ್ಟ್. ಸೊ ನಿಮಗೆ ಎಕ್ಸಾಮ್ನಲ್ಲಿ 1 ಮಾರ್ಕ್ಸ್ ಕ್ವಶನಿಗೆ ಸೀರಿಯಲ್ ಪೋರ್ಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಂತ ಕೇಳ್ಬೋದು. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಮ್ಯುನಿಕೇಷನ್ ಪೋರ್ಟ್ ಆರ್ RS232C ಪೋರ್ಟ್. ಸೊ ಕ್ವಶನ್ ಹಿಂಗೂ ಕೇಳ್ಬೋದು ನಿಮಗೆ, ವಿಚ್ ಪೋರ್ಟ್ ಈಸ್ ಕಾಲ್ಡ್ ಆಸ್ RS232C port. So answer is serial port. Okay. So difference ನಿಮಗೆ ಸಿಂಪಲ್ ಆಗಿ ಹೇಳೋದಾದರೆ, ಸಪೋಸ್ ಬೈನರಿ ನಂಬರ್ಸ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಯು ಹ್ಯಾಡ್ ಇನ್ ಯುವರ್ ಫಸ್ಟ್ ಇಯರ್ PUC. ಸಪೋಸ್ 4 bit of data 0 1 1 0. So 4 bit of data has to be transferred from some external device to the main memory or the computer or the CPU. ಸೊ ಮೇನ್ ಮೆಮೊರಿ ಆರ್ CPU-ಗೆ ಎಕ್ಸ್ಟರ್ನಲ್ ಡಿವೈಸ್ನಿಂದ 4 bit ಆಫ್ ಡೇಟಾ ಟ್ರಾನ್ಸ್ಫರ್ ಆಗಬೇಕು ಅಂತ ಅಂದ್ಕೊಳ್ಳಿ. ಸೊ ಸೀರಿಯಲ್ ಪೋರ್ಟ್ ಮುಖಾಂತರ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದರೆ 1 bit ಅಟ್ ಎ ಟೈಮ್, 1 bit ಒಂದು ಸಲಕ್ಕೆ 1 bit ಆಫ್ ಡೇಟಾ ಒಂದು ಪಾಯಿಂಟ್ನಿಂದ ಅಂದರೆ ಎಕ್ಸ್ಟರ್ನಲ್ ಡಿವೈಸ್ನಿಂದ CPU-ಗೆ ಬರುತ್ತೆ. ಸೊ 0 ಫಸ್ಟ್ ಬರುತ್ತೆ, ಫಸ್ಟ್ ರೀಚ್ ಆದಮೇಲೆ ಕಂಪ್ಲೀಟಾಗಿ ರೀಚ್ ಆದಮೇಲೆ 1 ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ 1 ಬರುತ್ತೆ, ನೆಕ್ಸ್ಟ್ 0 ಬರುತ್ತೆ. ಸೊ ಈ 4 bit ಆಫ್ ಡೇಟಾ ಕಂಪ್ಲೀಟಾಗಿ CPU-ಗೆ ಟ್ರಾನ್ಸ್ಫರ್ ಆಗಲಿಕ್ಕೆ 4 bit ಆಫ್ ಟೈಮ್ ತಗೊಳ್ತು, 4 bit ಟೈಮ್ ತಗೊಳ್ತು, ಅಥವಾ 1 ಯೂನಿಟ್ ಟೈಮ್ ಅಂತ, 1 bit ಟ್ರಾನ್ಸ್ಫರ್ ಆಗಲಿಕ್ಕೆ, ಒಂದು ಸಲ ಟ್ರಾನ್ಸ್ಫರ್ ಆಗಲಿಕ್ಕೆ 1 ಯೂನಿಟ್ ಟೈಮ್ ತಗೊಳುತ್ತೆ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ 4 bit ಆಫ್ ಡೇಟಾ ಇಟ್ ಟೇಕ್ಸ್ 4 ಯೂನಿಟ್ ಟೈಮ್. ಸೊ ಇದು ಸೀರಿಯಲ್ ಪೋರ್ಟ್ನಲ್ಲಿ ಆಗುತ್ತೆ. ದ ಸೇಮ್ data, if it has to be transferred from external device to CPU using parallel port ಅನ್ನು ಯೂಸ್ ಮಾಡಿಕೊಂಡು ಸೇಮ್ ಡೇಟಾ ಹ್ಯಾಸ್ ಟು ಟ್ರಾನ್ಸ್ಫರ್ ಫ್ರಮ್ ಎಕ್ಸ್ಟರ್ನಲ್ ಡಿವೈಸ್ ಟು CPU ಅಂತ ಹೇಳಿದರೆ, ಸೊ ಆಗ ಡೇಟಾ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ? ಸೊ ಆಗ ಡೇಟಾ 1 ಯೂನಿಟ್ ಟೈಮ್ನಲ್ಲೇ ಪ್ಯಾರಲಲ್, ಸಪೋಸ್ ಪ್ಯಾರಲಲ್ ಇಟ್ ಈಸ್ ಆಫ್ 8 bit ಅಂತ ಅಂದ್ಕೊಳ್ಳಿ, 8 bit ಡೇಟಾನ ಒಂದು ಸಲಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಆ ರೀತಿ ಸಿಚುವೇಶನ್ ಇದ್ದಾಗ ಪ್ಯಾರಲಲ್ ಪೋರ್ಟ್ಸ್ನಲ್ಲಿ ಆಲ್ ದೀಸ್ ನಂಬರ್ಸ್, ಆಲ್ ದೀಸ್ ಡೇಟಾ ಒಂದು ಸಲಕ್ಕೆ 1 ಯೂನಿಟ್ ಟೈಮ್ನಲ್ಲೇ CPU-ಗೆ ಬಂದು ರೀಚ್ ಆಗುತ್ತೆ. ಸೊ ದಿಸ್ ಈಸ್ ಪ್ಯಾರಲಲ್ ಪೋರ್ಟ್. ಸೊ ಯೂಸಿಂಗ್ ಪ್ಯಾರಲಲ್ ಪೋರ್ಟ್ ನಾನು ಎಕ್ಸ್ಟರ್ನಲ್ ಡಿವೈಸನ್ನು ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿದರೆ ಡೇಟಾ ಟ್ರಾನ್ಸ್ಫರ್ ಏನಿದೆ ಅದರ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಪ್ಯಾರಲಲ್ ಪೋರ್ಟ್ನಲ್ಲಿ ನಾವು ಹೈ ಆ್ಯಂಡ್ ಸ್ಕ್ಯಾನರ್ಸ್, ಪ್ರಿಂಟರ್ಸ್ ಈ ರೀತಿಯಾದ ಡಿವೈಸಸ್ಗಳನ್ನು ನಾರ್ಮಲ್ ಆಗಿ ಕನೆಕ್ಟ್ ಮಾಡ್ತೀವಿ ಪ್ಯಾರಲಲ್ ಪೋರ್ಟನ್ನು ಯೂಸ್ ಮಾಡಿ. ಸೀರಿಯಲ್ ಪೋರ್ಟ್ನಲ್ಲಿ ನಾವು ಇನ್ಪುಟ್ ಡಿವೈಸಸ್ನಲ್ಲಿ ನೋಡೋದಾದರೆ ಮೌಸನ್ನು ಯೂಸ್ ಮಾಡ್ಬೋದು. ಕಮ್ಯುನಿಕೇಷನ್ಗೋಸ್ಕರ ಮಾಡೆಮ್ಸನ್ನು ಕೂಡ ನಾವು ಸೀರಿಯಲ್ ಪೋರ್ಟ್ನ ಮುಖಾಂತರ ಕನೆಕ್ಟ್ ಮಾಡ್ತೀವಿ ಮದರ್ ಬೋರ್ಡಿಗೆ. ಫೈನ್. ಸೊ ಹಾಗಾದರೆ ಪೋರ್ಟ್ಸ್ನಲ್ಲಿ ಎಷ್ಟು ಥರ ಟೈಪ್ಸ್ ಇದೆ? ಸೊ ವಿ ಹ್ಯಾವ್ ಸಮ್ ಟೈಪ್ಸ್ ಆಫ್ ಪೋರ್ಟ್ಸ್. ಸೊ ಅದರಲ್ಲಿ ನೋಡೋದಾದರೆ ದ ವೆರಿ ಫಸ್ಟ್ type of port is IDE. So IDE port, integrated digital electronic port. So ಈ ಪೋರ್ಟನ್ನು ಯೂಸ್ ಮಾಡಿ ನಾನು CD-ROMs ಅಥವಾ ಹಾರ್ಡ್ ಡಿಸ್ಕ್ ಡ್ರೈವ್ಸ್, ಸೊ ಇದನ್ನು ನಾನು ಮದರ್ ಬೋರ್ಡಿಗೆ ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ಇಫ್ ಯು ಕ್ಯಾನ್ ಸಿ, ಸೊ ಟಾಪ್ನಲ್ಲಿದೆ ನೋಡಿ. ಸೊ ಇದನ್ನು ಯೂಸ್ ಮಾಡಿ ನಾನು CD-ROMs ಅಥವಾ ಹಾರ್ಡ್ ಡಿಸ್ಕ್ ಡ್ರೈವ್ಸ್ ಅದನ್ನು ಸಿಸ್ಟಮ್ಗೆ ಕನೆಕ್ಟ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಪೋರ್ಟ್ ಈಸ್ USB ಪೋರ್ಟ್. ಸೊ USB ಪೋರ್ಟ್ ನಾರ್ಮಲ್ ಆಗಿ ಎಲ್ಲರೂ ನೋಡಿರ್ತೀರಾ, USB ಪೋರ್ಟ್. ಸೊ ಇದನ್ನು ನಾವು USB ಪೋರ್ಟ್ ಅಂತ ಹೇಳಿ ಕರಿತೀವಿ. ನೀವು ನಾರ್ಮಲ್ ಆಗಿ ಕೀಬೋರ್ಡ್ ಮತ್ತು ಮೌಸನ್ನು ಸಿಸ್ಟಮ್ಗೆ ಏನು ಕನೆಕ್ಟ್ ಮಾಡ್ತೀರಾ, ಸೊ ಆ ರೀತಿ ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಪೋರ್ಟ್ಸನ್ನು ನಾವು USB ಪೋರ್ಟ್ ಅಂತ ಹೇಳಿ ಕರಿತೀವಿ. ನಾರ್ಮಲ್ ಆಗಿ ಈಗ ನಾವು USB ಪೋರ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಬಿಫೋರ್ ವಿ ಯೂಸ್ ಟು ಯೂಸ್ PS2 ಪೋರ್ಟ್. PS2 ಪೋರ್ಟ್ ಅಂತ ಹೇಳುವಾಗ ಪರ್ಸ್ನಲ್ ಸಿಸ್ಟಮ್ 2 ಪೋರ್ಟ್. ಸೊ ಆ ಪೋರ್ಟನ್ನು ಯೂಸ್ ಮಾಡಿ ನಾವು ಮದರ್ ಬೋರ್ಡಿಗೆ ಕೀಬೋರ್ಡ್ ಅಥವಾ ಮೌಸನ್ನು ಕನೆಕ್ಟ್ ಮಾಡ್ತಿದ್ವಿ. ಬಟ್ ಈಗ ನಾವು USB ಪೋರ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ, USB ಪೋರ್ಟ್. ಸೊ USB ಪೋರ್ಟನ್ನು ನಾವು ಪ್ಲಗ್ ಆ್ಯಂಡ್ ಪ್ಲೇ ಪೋರ್ಟ್ ಅಂತ ಕೂಡ ಹೇಳಿ ಕರಿತೀವಿ. ಬಿಕಾಸ್ ನಾವು ಯಾವುದೇ ರೀತಿಯ ಅಡ್ಯಾಪ್ಟರನ್ನು ಯೂಸ್ ಮಾಡಿದ್ರೆ ವಿ ಡೋಂಟ್ ನೀಡ್ ಟು ಹ್ಯಾವ್ ಎನ್ ಅಡ್ಯಾಪ್ಟರ್ ಟು ಕನೆಕ್ಟ್ ದ ಡಿವೈಸಸ್ ಟು ದ CPU. ಅಪ್ರಾಕ್ಸಿಮೇಟ್ಲಿ 127
types of devices can be connected to the motherboard using the USB port. So USB port nalli normally 12 MB ಅಷ್ಟು data, 12 megabits ಅಷ್ಟು data 1 ಸೆಕೆಂಡಿಗೆ I can transfer. So I can transfer 12 megabits of data to the memory from the external devices or from memory to external devices. Okay, external device ಇಂದ ನಾನು ಮೆಮೊರಿಗೆ ಕಳಿಸ್ಬೋದು ಅಥವಾ ಮೆಮೊರಿಯಿಂದ external devices ಗೆ ಕಳಿಸ್ಬೋದು. So the rate of data transfer is high compared to PS2 ports. Okay, so the next type of port is VGA port. VGA visual graphic adapter. So visual graphic adapter ನೀವು ಇಲ್ಲಿ ನೋಡಬಹುದು. ಸೊ ಇಲ್ಲಿ ಕಾಣಿಸ್ತಾ ಇದೆ, ಹೋಪ್ಫುಲಿ ಅಲ್ಲೂ ಇಲ್ಲ. So you have VGA port somewhere here. ಸೊ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಇಫ್ ನಾಟ್ ವಿಸಿಬಲ್, ನಾನು ಓಪನ್ ಮಾಡಿರುವಂಥ ಮದರ್ಬೋರ್ಡ್ನಲ್ಲಿ ಸೊ ವಿ ಹ್ಯಾವ್ VGA port. ಸೊ VGA port is used to connect monitors. ಮಾನಿಟರನ್ನು ನಾನು CPU ಕನೆಕ್ಟ್ ಮಾಡಬೇಕಂದ್ರೆ ಮದರ್ಬೋರ್ಡ್ಗೆ ಕನೆಕ್ಟ್ ಮಾಡಬೇಕಂತ ಹೇಳುವಾಗ ನಾನು VGA ಪೋರ್ಟನ್ನು ಯೂಸ್ ಮಾಡ್ಕೊಳ್ತೀನಿ. VGA ಪೋರ್ಟನ್ನು ಯೂಸ್ ಮಾಡಿ ಐ ಕ್ಯಾನ್ ಕನೆಕ್ಟ್ ಮಾನಿಟರ್ಸ್ ಟು ದ CPU. ಸೊ VGA ವಿಜುವಲ್ ಗ್ರಾಫಿಕ್ ಅಡ್ಯಾಪ್ಟರ್. ಸೊ ಈ ಪೋರ್ಟನ್ನು ಯೂಸ್ ಮಾಡಿ ನಾನು ಮಾನಿಟರನ್ನು ಮದರ್ಬೋರ್ಡಿಗೆ ಕನೆಕ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಟೈಪ್ ಆಫ್ ಪೋರ್ಟ್ ಈಸ್ ಎಥರ್ನೆಟ್ ಪೋರ್ಟ್. So Ethernet port are used to connect LAN or LAN internets. So internet via cabled internet anna nanu system athwa motherboard ge connect ಮಾಡಬೇಕಂತ ಹೇಳುವಾಗ I use Ethernet ports. So Ethernet ports are used to generally it is used to connect high speed internet to the system, to the computer. So which are of LAN connections. So LAN connections ಅದನ್ನ ನಾವು ಹೈ ಸ್ಪೀಡ್ ಇನ್ ಜನರಲ್ ಹೇಳೋದಾದ್ರೆ ಹೈ ಸ್ಪೀಡ್ ಇಂಟರ್ನೆಟ್ ಏನು ಬರುತ್ತೆ, ಸೊ ಅದನ್ನು ನಾನು ಸಿಸ್ಟಮಿಗೆ ಅಥವಾ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಲಿಕ್ಕೆ ನಾನು ಇಥರ್ನೆಟ್ ಪೋರ್ಟನ್ನು ಯೂಸ್ ಮಾಡ್ತೀನಿ. ಇಥರ್ನೆಟ್ ಪೋರ್ಟ್ ಸೊ ಪಿಕ್ಚರ್ನಲ್ಲಿ ಇಲ್ಲ, ಬಟ್ ಐ ಕ್ಯಾನ್ ಶೋ ಯು ವಿತ್ ದಿಸ್ ಇನ್ ದಿಸ್ ಮದರ್ಬೋರ್ಡ್. ಸೊ ಇಥರ್ನೆಟ್ ಪೋರ್ಟ್ ಇಲ್ಲಿದೆ, ಹೀಗಿರುತ್ತೆ ಇಥರ್ನೆಟ್ ಪೋರ್ಟ್. ಸೊ ಇಥರ್ನೆಟ್ ಪೋರ್ಟಿನ ಕೆಳಗೆ ಯು ಹ್ಯಾವ್ USB ಪೋರ್ಟ್. So this is VGA port, this is serial port. So idu serial port, this is parallel port. So this is PS2 port, personal system 2 ports. Next idanna ನಾವು DVI ports anta heli karitivi. So this port is called as VGA port, visual graphic adapter. So this port is used to connect monitors to the motherboard athwa to the CPU. ಸೊ ಜನರಲ್ ಆಗಿ ಎಲ್ಲರೂ ಲ್ಯಾಬ್ ಸೆಷನ್ಸ್ನಲ್ಲಿ ನೋಡಿರ್ತೀರಾ, ಈ VGA ಕೇಬಲನ್ನು ನೋಡಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಫ್ ನಾವು ಲ್ಯಾಬ್ ಸೆಷನ್ ಆಫ್ಲೈನ್ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಲ್ಯಾಬ್ ಸೆಷನ್ಸ್ನಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ದೀಸ್ ಆರ್ USB ports. ಸೊ USB ports ಆರ್ ಆಲ್ಸೋ ಕಾಲ್ಡ್ as ಪ್ಲಗ್ ಆ್ಯಂಡ್ ಪ್ಲೇ ಪೋರ್ಟ್ಸ್, ಬಿಕಾಸ್ ನಾವು ಯಾವುದೇ ರೀತಿಯ ಅಡ್ಯಾಪ್ಟರನ್ನು ನಾವು ಯೂಸ್ ಮಾಡೋದಿಲ್ಲ. ಒಂದು ಸಲ ಡಿವೈಸನ್ನು ಮದರ್ಬೋರ್ಡ್ಗೆ ಕನೆಕ್ಟ್ ಮಾಡಿದ ಮೇಲೆ ಐ ಕ್ಯಾನ್ ಯೂಸ್ ಇಟ್. ಸೊ ಅದಕ್ಕೆ ಸಪ್ರೇಟಾಗಿ ಅಡ್ಯಾಪ್ಟರ್ ಬೇಕು ಅಂತಿಲ್ಲ, ಪವರ್ ಕನೆಕ್ಷನ್ ಬೇಕಂತಿಲ್ಲ. ಸೊ ಐ ಕ್ಯಾನ್ ಡೈರೆಕ್ಟ್ಲಿ ಕನೆಕ್ಟ್ ಯೂಸಿಂಗ್ USB ಪೋರ್ಟ್ ಆ್ಯಂಡ್ ಐ ಕ್ಯಾನ್ ಯೂಸ್ ದೋಸ್ ಡಿವೈಸಸ್. ಸೊ ಹಾಗಾಗಿ ಆ ರೀತಿ USB ಪೋರ್ಟನ್ನು ಯೂಸ್ ಮಾಡಿ ಕನೆಕ್ಟ್ ಮಾಡುವಂಥ ಡಿವೈಸಸ್ಗಳನ್ನು ಪ್ಲಗ್ ಆ್ಯಂಡ್ ಪ್ಲೇ ಡಿವೈಸಸ್ ಅಂತ ಹೇಳಿ ಕರಿತೀವಿ. ಸೊ ಜಾಯ್ಸ್ಟಿಕ್ ಒನ್ ಆಫ್ ದಿ ಗೇಮಿಂಗ್ ಕನ್ಸೋಲ್. ಸೊ ಗೇಮಿಂಗ್ ಪೋರ್ಟ್ ಅಂತ ಮೊದಲಿಗೆ ಇತ್ತು, ಸೊ ಬಟ್ ಈಗ ಇಲ್ಲ, ಗೇಮಿಂಗ್ ಪೋರ್ಟ್ ಅನ್ನೋದು ಈಗಿಲ್ಲ. ಸೊ ಗೇಮಿಂಗ್ ಪೋರ್ಟ್ ಏನು ಇತ್ತು ಸೊ ಅದು ಕೂಡ ಈಗ USB ಪೋರ್ಟನ್ನು ಯೂಸ್ ಮಾಡಿನೇ ಗೇಮಿಂಗ್ ಪೋರ್ಟ್ಗೆ ಗೇಮಿಂಗ್ ಪೋರ್ಟ್ಸ್ ಬದಲಿಗೆ ನಾವು USB ಪೋರ್ಟ್ಸನ್ನು ಯೂಸ್ ಮಾಡಿ ಜಾಯ್ಸ್ಟಿಕ್ಕನ್ನು ಅಥವಾ ಜಾಯ್ಸ್ಟಿಕ್ ಕನ್ಸೋಲನ್ನು ಇದಕ್ಕೆ ಕನೆಕ್ಟ್ ಮಾಡ್ತೀವಿ. ಸೊ ದ ಲಾಸ್ಟ್ ಈ 3 ಸರ್ಕ್ಯುಲರ್ ಪಿನ್ಸ್ ಇದೆಯಲ್ಲ, ಸರ್ಕ್ಯುಲರ್ ಪೋರ್ಟ್ಸ್ ಇದೆಯಲ್ಲ, ಸೊ ಇದನ್ನು ನಾವು DVI ಪೋರ್ಟ್ಸ್ ಅಂತ ಹೇಳಿ ಕರಿತೀವಿ, ವಿಚ್ ಈಸ್ ಯೂಸ್ ಟು ಕನೆಕ್ಟ್ LCD. ಬಟ್ ಇದನ್ನು ಯೂಸ್ ಮಾಡಿ LCDಸನ್ನು ಕನೆಕ್ಟ್ ಮಾಡಲಿಕ್ಕಾಗಲ್ಲ, ಬಟ್ ಇದನ್ನು ಯೂಸ್ ಮಾಡಿ ನಾನು ಮೈಕ್ರೋಫೋನ್ ಸ್ಪೀಕರ್ಸನ್ನು ಕನೆಕ್ಟ್ ಮಾಡ್ಬೋದು. ಸೊ ದೀಸ್ ಆರ್ ಕಾಲ್ಡ್ DVI ಪೋರ್ಟ್ಸ್, ಡಿಜಿಟಲ್ ವಿಡಿಯೋ ಇಂಟರ್ಫೇಸ್ ಪೋರ್ಟ್ಸ್. ಓಕೆ, ದ ನೆಕ್ಸ್ಟ್ ಟೈಪ್ ಆಫ್ ಪೋರ್ಟ್ ಈಸ್
MIDI port, musical instrument digital interface. So MIDI port ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಏನು ಬರುತ್ತೆ ಸೊ ಅದಕ್ಕೆ ಆಟೋ ಟ್ಯೂನ್ ಆಗಿರ್ಬೋದು. ಸೊ ನೀವು ರೆಗ್ಯುಲರ್ ಆಗಿ ಇನ್ಸ್ಟ್ರೂಮೆಂಟನ್ನು ನುಡಿಸೋದಕ್ಕೂ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿ ಅದನ್ನು ನುಡಿಸಿ ಅದರ ಸೌಂಡನ್ನು ಕೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನಿಮ್ಮ ಟ್ಯೂನ್ ಏನು ಬರುತ್ತೆ ಅಥವಾ ಸಾಂಗ್ಸ್ ಏನು ಬರುತ್ತೆ ಅದು ಆಟೋ ಟ್ಯೂನ್ ಆಗಿ ಬರುತ್ತೆ. ಸೊ ಇಟ್ ಎನ್ಹ್ಯಾನ್ಸಸ್ ದ ಕ್ವಾಲಿಟಿ ಆಫ್ ದಿ ಮ್ಯೂಸಿಕ್. ಸೊ ಆ ರೀತಿ ಮಾಡಲಿಕ್ಕೆ ಇನ್ಸ್ಟ್ರೂಮೆಂಟ್ಸನ್ನು ಸಿಸ್ಟಮ್ಗೆ ಕನೆಕ್ಟ್ ಮಾಡಲಿಕ್ಕೆ MIDI ಪೋರ್ಟನ್ನು ಯೂಸ್ ಮಾಡ್ತೀವಿ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್ ಇಂಟರ್ಫೇಸ್ ಫುಲ್ ಫಾರ್ಮ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಸೊ ದ ನೆಕ್ಸ್ಟ್ ಟೈಪ್ ಆಫ್ ಪೋರ್ಟ್ ಈಸ್ SCSI port. SCSI port, small computer system interface. ಸೊ ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಪ್ಯಾರಲಲ್ ಪೋರ್ಟನ್ನು ಯೂಸ್ ಮಾಡಿ ಐ ಆ್ಯಂಡ್ ಸ್ಕ್ಯಾನರ್ಸನ್ನು ಏನು ಕನೆಕ್ಟ್ ಮಾಡ್ತೀನಿ ಆ ರೀತಿ ಕನೆಕ್ಟ್ ಮಾಡಲಿಕ್ಕೆ SCSI ಪೋರ್ಟ್ಸನ್ನು ನಾನು ಯೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಲಾಸ್ಟ್ಲಿ PS2 ಪರ್ಸ್ನಲ್ ಸಿಸ್ಟಮ್ 2 ಪೋರ್ಟ್ಸ್. ಸೊ ಇದನ್ನು ನಾನು ನಿಮಗೆ ಆಗಲೇ ಹೇಳಿದೆ. ಸೊ ದೀಸ್ ಆರ್ ಕಾಲ್ಡ್ PS2 ports which are used to connect keyboards and mouse earlier. And this is all about ports. ನಿಮಗೆ ಇನ್ನೂ ಒಂದಷ್ಟು ಪೋರ್ಟ್ಸ್ಗಳಿವೆ ಬಟ್ ನಿಮ್ಮ ಅಕಾಡೆಮಿಕ್ನಲ್ಲಿ ಬರುವಂಥ ಪೋರ್ಟ್ಸ್ ಇಷ್ಟು. ಐ ಬಿಲೀವ್ ಐ ಹ್ಯಾವ್ ಕವರ್ಡ್ ಆಲ್ ಆಫ್ ದೋಸ್. ಇಫ್ ನಾಟ್ ಐ ಶಾಲ್ ಲೆಟ್ ಯು ನೋ ಇನ್ ಮೈ ನೆಕ್ಸ್ಟ್ ವಿಡಿಯೋ ಸೆಷನ್. ಬಟ್ last component, we still have a last component. Okay, last component for this session and also the last component, it is bus. So what is bus then? Bus, it is a collection of parallel wires. Bus ಅನ್ನೋದು ಒಂದು collection of parallel wires. Parallel wires ಅಂದರೆ ಏನು? ಸೊ ಇದನ್ನು ನಾನು ಒಂದು ವೈರ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಇದೇ ರೀತಿಯಾದ ವೈರ್ಸ್ ಇದನ್ನು ನಾನು ಪ್ಯಾರಲಲ್ ಆಗಿ ಜೋಡಿಸ್ಕೊಳ್ತೀನಿ. ಸೊ ಈ ಪ್ಯಾರಲಲ್ ವೈರ್ಸನ್ನು ಕಂಬೈನ್ ಮಾಡಿ ನಾನು ಒಂದು ವೈರ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಕಲೆಕ್ಷನ್ಸ್ ಆಫ್ ಪ್ಯಾರಲಲ್ ವೈರ್ಸನ್ನು ನಾನು ಬಸ್ ಅಂತ ಹೇಳಿ ಕರಿತೀನಿ. ಸ್ಪೆಷಲಿ ಈಗ ನೀವು ಈ ಪಿಕ್ಚರ್ನ ನೋಡಿದರೆ ಈ ಪಿಕ್ಚರ್ನಲ್ಲಿ ನಿಮಗೆ ಲೈನ್ಸ್ ಕಾಣಿಸ್ತಾ ಇದೆ. ಹೋಪ್ಫುಲಿ ನಿಮಗೆ ವಿಸಿಬಲ್ ಇದೆ ಅಂತ ಅಂದ್ಕೊಳ್ತೀನಿ. ಈ ಪಿಕ್ಚರ್ನಲ್ಲಿ ನಿಮಗೆ ಲೈನ್ಸ್ ಕಾಣಿಸ್ತಾ ಇದೆ. ಸೊ ಈ ಲೈನ್ಸ್ ಇದನ್ನು ನಾನು ಬಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಈ ಬಸ್ ಯಾಕೆ ಯೂಸ್ ಆಗ್ತಾ ಇದೆ? ಒಂದು ಕಾಂಪೊನೆಂಟನ್ನು ಇನ್ನೊಂದು ಕಾಂಪೊನೆಂಟ್ ಜೊತೆ ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಆಗ್ತಾ ಇದೆ. ಆ ರೀತಿ ಕನೆಕ್ಟ್ ಮಾಡೋದ್ರಿಂದ ಏನಾಗ್ತಾ ಇದೆ, ಒಂದು ಕಾಂಪೊನೆಂಟ್ನಿಂದ ಇನ್ನೊಂದು ಕಾಂಪೊನೆಂಟಿಗೆ ಡೇಟಾ ಟ್ರಾನ್ಸ್ಫರ್ ಆಗ್ತಾ ಇದೆ. ಓಕೆ, ಹಾಗಾದರೆ ಬಸ್ನಲ್ಲಿ ನಾವು ಎರಡು ಥರ ಬಸ್ಗಳನ್ನು ನೋಡ್ಬೋದು. ಒಂದು ಇಂಟರ್ನಲ್ ಬಸ್, ಇನ್ನೊಂದು ಎಕ್ಸ್ಟರ್ನಲ್ ಬಸ್. ಇಂಟರ್ನಲ್ ಬಸ್ಸನ್ನು ನಾವು ಸಿಸ್ಟಮ್ ಬಸ್ ಅಂತ ಕೂಡ ಹೇಳಿ ರೆಫರ್ ಮಾಡ್ತೀವಿ. So internal bus are also called as system bus because it controls connects major components of the motherboard. So major components ಯಾವ್ದು ನೋಡುವಾಗ ಪ್ರೊಸೆಸರ್, ಮೆಮೊರಿ. ಸೊ ಇದನ್ನು ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಬಸ್ಗಳನ್ನು ನಾವು ಇಂಟರ್ನಲ್ ಬಸ್ ಅಥವಾ ಸಿಸ್ಟಮ್ ಬಸ್ ಅಂತ ಹೇಳಿ ಕರಿತೀವಿ. ಎಕ್ಸ್ಟರ್ನಲ್ ಬಸ್, it is used to connect external devices and ports, slots. ಈ ರೀತಿಯಾದ ಡಿವೈಸಸ್ಗಳನ್ನು, ಕಾಂಪೊನೆಂಟ್ಸ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಬಸ್ಗಳನ್ನು ನಾವು ಎಕ್ಸ್ಟರ್ನಲ್ ಬಸ್ ಅಂತ ಹೇಳಿ ಕರಿತೀವಿ. ಮೇಜರ್ ಕಾಂಪೊನೆಂಟ್ಸ್ ಆಫ್ ದಿ ಮದರ್ ಬೋರ್ಡ್ ವಿಚ್ ಆರ್ ಪ್ರೊಸೆಸರ್, IO. ಸೊ ಆ ರೀತಿ IO ಅಂತ ಹೇಳಿದರೆ ಇನ್ಪುಟ್, ಔಟ್ಪುಟ್ ಆ್ಯಂಡ್ ಮೆಮೊರಿ. ಸೊ ಆ ರೀತಿಯಾದ ಕಾಂಪೊನೆಂಟ್ಸ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂತಹ ಬಸ್ಸನ್ನು ನಾವು ಇಂಟರ್ನಲ್ ಬಸ್ ಅಂತ ಹೇಳಿ ಕರಿತೀವಿ. ಸೊ ಇಂಟರ್ನಲ್ ಬಸ್ ಈಸ್ ಆಲ್ಸೋ ರೆಫರ್ಡ್ ಆ್ಯಸ್ ಸಿಸ್ಟಮ್ ಬಸ್. ಸೊ ನೀವು ಈ ಡಯಾಗ್ರಾಮ್ನಲ್ಲಿ ನೋಡೋದಾದರೆ ಯು ಕ್ಯಾನ್ ಅಬ್ಸರ್ವ್ ಸಮ್ ಲೈನ್ಸ್. ಸೊ ಈ ಲೈನ್ಸ್ ಏನಿದೆ ಇದು ಕೂಡ ಫಾರ್ಮ್ಸ್ ಅ ಬಸ್. ಸೊ ವೇರ್ ಅ ಟ್ರಾನ್ಸ್ಫರ್ ಆಫ್ ಡೇಟಾ ಆರ್ ಸಮ್ ಸಿಗ್ನಲ್ಸ್ ಆರ್ done using those paths. So bus anta heluvaga it's normally defined as it's a collection of circular wires which forms a pathway. Pathway anta helidre ಒಂದು ದಾರಿ. ಸೊ ದಾರಿ ಯಾವುದಕ್ಕೆ? ಟು ಟ್ರಾನ್ಸ್ಫರ್ ಡೇಟಾ ಆಗಿರ್ಬೋದು ಅಥವಾ ಕಂಟ್ರೋಲ್ ಆಗಿರ್ಬೋದು. ಟು ಟ್ರಾನ್ಸ್ಫರ್ ದೋಸ್ ಕಂಟ್ರೋಲ್ಸ್ ಆರ್ ಡೇಟಾ ವಿ ಯೂಸ್ ಅ ಸರ್ಟೇನ್ ವೈರ್ಸ್ ಆರ್ ಕೇಬಲ್ಸ್. ದೋಸ್ ಕೇಬಲ್ಸ್ ಆರ್ ವೈರ್ಸ್ ವಿ ಕಾಲ್ ದ್ಯಾಟ್ ಟು ಬಿ ಬಸ್. ಓಕೆ, ಸೊ ಬಸ್ಸಸ್ನಲ್ಲಿ ನೋಡೋದಾದರೆ ನಮಗೆ ಮೂರು ಥರ ಟ್ರಾನ್ಸ್ಫರ್ ಬಸ್ಸನ್ನು ಯೂಸ್ ಮಾಡೋದಕ್ಕೆ ಟು ಟ್ರಾನ್ಸ್ಫರ್ ಡೇಟಾ ಆರ್ ಕಂಟ್ರೋಲ್ಸ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಸೊ ಆ ರೀತಿ ಟ್ರಾನ್ಸ್ಫರ್ ಮಾಡೋದಾದರೆ ಬಸ್ಸನ್ನು ಯೂಸ್ ಮಾಡಿ ಕಾಂಪೊನೆಂಟ್ಸ್ಗಳ ಮಧ್ಯೆ ಕಮ್ಯುನಿಕೇಟ್ ಮಾಡೋದಾದರೆ ನಾನು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ಬೋದು, ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ನೋಡಿದರೆ ಐ ಕ್ಯಾನ್ ಟ್ರಾನ್ಸ್ಫರ್ ಯೂಸಿಂಗ್ 3 types ಆಫ್ ಬಸ್ಸಸ್. ಒಂದು ಡೇಟಾ ಬಸ್, ಅಡ್ರೆಸ್ ಬಸ್,
ಇನ್ನೊಂದು ಕಂಟ್ರೋಲ್ ಬಸ್. ಆಸ್ ನೇಮ್ ಇಟ್ ಸೆಲ್ಫ್ ಸೇಸ್, ಕನ್ವೆನ್ಷನಲ್ ನೇಮ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ಆಸ್ ನೇಮ್ ಇಟ್ ಸೆಲ್ಫ್ ಸೇಸ್, ಡೇಟಾ ಬಸ್ ಆರ್ ಯೂಸ್ ಟು ಟ್ರಾನ್ಸ್ಫರ್ ಡೇಟಾ ಫ್ರಮ್ ಒನ್ ಕಾಂಪೊನೆಂಟ್ ಟು ಅನದರ್ ಕಾಂಪೊನೆಂಟ್. ಸೊ ಡೇಟಾ ಬಸ್ನಲ್ಲಿ ದ ನಂಬರ್ ಆಫ್ ಒಂದು ಬಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ ಅದರ ಕೆಪಾಸಿಟಿಯನ್ನು ಡಿಸೈಡ್ ಮಾಡೋದು how many numbers of parallel wires are present in a particular bus, that decides the capacity of the bus. ಸೊ ಒಂದು ಬಸ್ಸಿನ ಕೆಪಾಸಿಟಿಯನ್ನು ಅದರಲ್ಲಿ ಬರುವಂತಹ ಪ್ಯಾರಲಲ್ ವೈರ್ಸನ್ನು ಯೂಸ್ ಮಾಡಿ ನಾವು ಡಿಫೈನ್ ಮಾಡ್ಕೊಳ್ತೀವಿ. ಈಚ್ ವೈರ್ ಇನ್ ಅ ಬಸ್ ಕ್ಯಾರೀಸ್ 1 bit ಆಫ್ ಡೇಟಾ ಆರ್ 1 bit ಆಫ್ ವ್ಯಾಲ್ಯೂ. 1 bit ವ್ಯಾಲ್ಯೂವನ್ನು ಈಚ್ ಲೈನ್ ಕ್ಯಾರಿ ಮಾಡುತ್ತೆ. ಓಕೆ, the number of lines in a bus decides the number of the speed or the capacity of the bus. So data bus anta heluvaga it might consist 32 bit of bus or 64 bit of bus or 128 bit of bus, which means 32 wires irutte parallel wires ಒಂದು ಬಸ್ ನಲ್ಲಿ, 64 wires irutte ಒಂದು ಬಸ್ ನಲ್ಲಿ, 128 wires irutte ಒಂದು ಬಸ್ ನಲ್ಲಿ. So which means ಒಂದು ಟೈಮಿಗೆ 32 ಬಿಟ್ಸ್ ಆಫ್ ಡೇಟಾನ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಟ್ರಾನ್ಸ್ಫರ್ ಮಾಡಬಹುದು. 64 ಬಿಟ್ಸ್ ಅಂತ ಹೇಳಿದರೆ ಒಂದು ಟೈಮಿಗೆ ಒಂದು ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟಿಗೆ 64 ಬಿಟ್ಸ್ ಅಷ್ಟು ಡೇಟಾನ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಐ ಹೋಪ್ ಯು ರಿಮೆಂಬರ್, ನಿಮಗೆ ಫಸ್ಟ್ ಇಯರ್ PUCನಲ್ಲಿ ಡೇಟಾ ಸೈಜಸ್ ಬಗ್ಗೆ ಮೆನ್ಷನ್ ಮಾಡಿರ್ತೀವಿ, ಮೆಮೊರಿ ಸೈಜಸ್ ಬಗ್ಗೆ, KB, MB, GB. ಸೊ 64 ಬಿಟ್ಸ್ ಅಂತ ಹೇಳಿದರೆ ಎಷ್ಟು KB ಬರುತ್ತೆ, ಎಷ್ಟು ಎಷ್ಟು KB ಬರುತ್ತೆ, ಎಷ್ಟು ಬೈಟ್ಸ್ ಬರುತ್ತೆ? ಸೊ 8 ಬೈಟ್ಸ್. 64 ಅಂತ ಹೇಳಿದರೆ 8 ಬೈಟ್ಸ್, 32 ಅಂತ ಹೇಳಿದರೆ 4 ಬೈಟ್ಸ್, 128 ಅಂತ ಹೇಳುವಾಗ ಐ ಲೀವ್ ಇಟ್ ಟು ಯು. ಸೊ ಇದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, ನೆನಪಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಒಂದು ಸಲಕ್ಕೆ 8 ಬೈಟ್ಸ್ ಆಫ್ ಡೇಟಾ, 64 ಬಿಟ್ ಬಸ್ನಲ್ಲಿ ಒಂದು ಸಲಕ್ಕೆ 8 ಬೈಟ್ಸ್ ಅಷ್ಟು ಡೇಟಾನ ಒಂದು ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, ಸೊ ಡೇಟಾ ಬಸ್ ಆರ್ ಯೂಸ್ ಟು ಟ್ರಾನ್ಸ್ಫರ್ ಡೇಟಾ ಫ್ರಮ್ ಒನ್ ಪಾಯಿಂಟ್ ಟು ಆರ್ ಒನ್ ಕಾಂಪೊನೆಂಟ್ ಟು ಅನದರ್ ಕಾಂಪೊನೆಂಟ್. So data bus speed athwa size depends on number of parallel lines present in that particular bus. Address, okay, speed of the data bus also depends on the lines of the data bus. Next, coming to address bus. Address bus anta heluvaga it transfers address or memory locations where the data is present on the memory or main memory or the secondary memory. Mainly ಇದು main memory ಬಗ್ಗೆನೇ ಹೇಳ್ತಾ ಇರ್ತೀವಿ ನಾವು. ಸೊ ಅಡ್ರೆಸ್ ಬಸ್ ಅಂತ ಹೇಳುವಾಗ ಅಡ್ರೆಸ್ ಬಸ್ ಕ್ಯಾರೀಸ್ ಅಡ್ರೆಸ್ ಆಫ್ ಅ ಡೇಟಾ, ಪರ್ಟಿಕ್ಯುಲರ್ ಡೇಟಾ ವಿಚ್ ಈಸ್ ಅ ಮೆಮೊರಿ ಲೊಕೇಶನ್ ಆಫ್ ಅ ಡೇಟಾ ಫ್ರಮ್ ಪ್ರೊಸೆಸರ್ ಟು ಮೆಮೊರಿ ಆರ್ ಮೆಮೊರಿ ಟು ದ ಪ್ರೊಸೆಸರ್. ಸೊ ನಾರ್ಮಲಿ ದ ಸ್ಪೀಡ್ ಆಫ್ ಅಡ್ರೆಸ್ ಬಸ್ ಇಸ್ 100 megahertz to 400 megahertz. ಸೊ ನಾವು ಸ್ಪೀಡ್ ಆಫ್ ಬಸ್ಸನ್ನು ನಾವು ಹರ್ಟ್ಸ್ನಲ್ಲಿ, ಮೆಗಾ ಹರ್ಟ್ಸ್ನಲ್ಲಿ ಮೆಷರ್ ಮಾಡ್ತೀವಿ. ಅಡ್ರೆಸ್ ಬಸ್ಸಿನ ಸ್ಪೀಡ್ ನೋಡೋದಾದರೆ ಇಟ್ ರೇಂಜಸ್ ಫ್ರಮ್ 100 to 400 megahertz. ಸೊ ಅಡ್ರೆಸ್ ಬಸ್ ಆರ್ ಯೂಸ್ ಟು ಕ್ಯಾರಿ ಅಡ್ರೆಸ್ ಫ್ರಮ್ memory to the processor. Next comes the control bus. Control bus are used to send control signals from processor to various components of the motherboard. Okay. So this is all about the components of motherboard. Hope nimge components ella artha agide anta ankoltini. So in our next session we shall continue with the next topics. Thank you.